ನಮಸ್ಕಾರ ಬೆಂಗಳೂರು. ಇವತ್ತು ನಾವು ಬಂದಿದ್ದೀವಿ ಇಂಡಿಯಾಸ್ ಬಿಗ್ಗೆಸ್ಟ್ ಗೇಮಿಂಗ್ ಹಬ್ಬಗೆ. ಇದು ನಡೀತಾ ಇರೋದು ಬ್ಯಾಂಗ್ಳೂರ್ನಲ್ಲಿ ವೈಟ್ ಫೀಲ್ಡ್ ನಲ್ಲಿ KIDB ಇಂಡಸ್ಟ್ರಿಯಲ್ ಏರಿಯಾದಲ್ಲಿ. ಇಂಡಿಯಾದ ಬಿಗ್ಗೆಸ್ಟ್ ಪ್ಲೇಯರ್ ಆದ ಸ್ಕಾಟ್ ಕೂಡ ಬರ್ತಾ ಇದಾರೆ. ನಮ್ ಕನ್ನಡದವರು SMR ಕೂಡ ಬರ್ತಾ ಇದಾರೆ. ಆ ನಂತರ ಕನ್ನಡದವ್ರು ಸ್ಮಿತಾ ಕೂಡ ಬರ್ತಾ ಇದಾರೆ. ಉಳಿದವ್ರು ಫೋಟೋ ನೋಡ್ಬೋದು. ಇವ್ರು ಯಾರ್ಯಾರು ಅಂತ ನನಗೆ ಹೆಸರು ಗೊತ್ತಿಲ್ಲ, ನೀವೇ ನೋಡಿ. ಈ ಇನ್ಫಿನಿಕ್ಸ್ ಗೇಮಿಂಗ್ ಹಬ್ಬಕ್ಕೆ ನನ್ನನ್ನ ಇನ್ಫಿನಿಕ್ಸ್ ನವರು ಇನ್ವೈಟ್ ಮಾಡಿದ್ರು. ಆ ನಂತರ ಎಂಟ್ರೆನ್ಸ್ ಹತ್ರ ಓಡ್ಕೊಂಡು ಹೋದೆ, ಯಾಕಂದ್ರೆ ದಾರಿ ತುಂಬಾ ದೂರ ಇತ್ತು. ಆಮೇಲೆ VIP ಹಾಸ್ ತಗೊಂಡ್ವಿ. ಆ ನಂತರ ಒಳಗಡೆ ಹೋದ್ವಿ. ಒಳಗಡೆ ಎಂಟ್ರಿ ಆಗ್ತಿದ್ದಂಗೆ ಫೋಟೋ ಶೂಟ್ ನಡೀತಿತ್ತು. ಏನಂತ ನೋಡಿದ್ರೆ ಇನ್ಫಿನಿಕ್ಸ್ ನವರು ಒಂದು ಫೋಟೋ ಶೂಟ್ ಕೌಂಟರ್ ಹಾಕಿದ್ರು. ಆ ಫೋಟೋ ಶೂಟ್ ಕೌಂಟರ್ ಅಲ್ಲಿ ಗನ್ಮನ್ ಜೊತೆ ಒಂದ್ 4 ಫೋಟೋ ತಗೊಂಡ್ವಿ. ಆ ನಂತರ ಮತ್ತೊಂದು ಇನ್ಫಿನಿಕ್ಸ್ ಫೋನ್ ಕೌಂಟರ್ ಇತ್ತು. ಆ ಕೌಂಟರ್ಗೆ ಹೋದ್ವಿ. ಫಸ್ಟ್ ಇನ್ಫಿನಿಕ್ಸ್ ಸ್ಮಾರ್ಟ್ 10 ನೋಡಿದ್ವಿ. ಬಡ್ಜೆಟ್ ಫೋನ್ ಆಗಿದ್ರು ಪ್ರೀಮಿಯಂ ಆಗಿತ್ತು, ಸ್ಮೂತ್ ಆಗಿತ್ತು. ಅದನ್ನ ಸ್ವಲ್ಪ ಯೂಸ್ ಮಾಡಿದ್ವಿ. ಆಮೇಲೆ ಇನ್ಫಿನಿಕ್ಸ್ GT30 ಫೋನ್ ನ ನೋಡಿದ್ವಿ. ಇದು ಕೂಡ ಸ್ಮೂತ್ ಆಗಿತ್ತು. ಇದರ ಕ್ಯಾಮ್ರಾ ಝೂಮ್ ಟೆಸ್ಟ್ ಮಾಡಿದೆ. ಝೂಮ್ ಫೋಟೋಸ್ ಕ್ವಾಲಿಟಿ ಚೆನ್ನಾಗಿತ್ತು. ಆಮೇಲೆ ಇದರ ಲೈಟ್ನಿಂಗ್ ಡಿಸೈನ್ ನೋಡಿದೀನಿ. ಆ ನಂತರ ನೋಡ್ತಿದ್ದಂಗೆ ಒಬ್ರು ಗೇಮರ್ ಸಿಕ್ಕಿದ್ರು. ಅವರ ಇಂಟರ್ವ್ಯೂ ತಗೊಂಡೆ. ಏನ್ ನಿಮ್ಮ ಹೆಸರು? ನಮ್ಮ ಹೆಸರು ಎಟ್ಲಾನು ಅಂತ. ಯಾವ ಊರ್ನವ್ರು ನೀವು? ನಾವು ಉತ್ತರ ಪ್ರದೇಶ. ಓಕೆ, ಯು ಆರ್ ಸ್ಟೇಯಿಂಗ್ ಇನ್ ಬ್ಯಾಂಗ್ಳೂರ್. ಎಷ್ಟು ದಿವಸದಿಂದ ಸ್ಟೇ ಮಾಡ್ತೀರಾ? 15 ವರ್ಷ. ಬ್ಯಾಂಗ್ಳೂರಲ್ಲಿ ಇದು ನಂದು 3ನೇ ವರ್ಷ. ಒಟ್ಟು ಕರ್ನಾಟಕದಲ್ಲಿ 15 ವರ್ಷ. ಓ ಗ್ರೇಟ್. ಈಗ ಇಂಡಿಯಾಸ್ ಬಿಗ್ಗೆಸ್ಟ್ ಗೇಮಿಂಗ್ ಹಬ್ಬಕ್ಕೆ ಬಂದಿದ್ರ, ಏನ್ ನಿಮ್ಮ ಎಕ್ಸ್ಪೀರಿಯನ್ಸ್? ಟಿಲ್ ನಾವು ಸದ್ಯಕ್ಕೆ ನನಗೆ ತುಂಬ ಚೆನ್ನಾಗಿ ಅನಿಸ್ತೈತೆ. ಸುಮಾರು ಗೇಮ್ಸ್ ಇದಾವೆ ಇಲ್ಲಿ. ಅಲ್ಲಿ ಆ ಕಡೆ ವ್ಯಾಲೋರೆಂಟ್ ಐತೆ, ಇಲ್ಲಿ ನೋಡಿದ್ರೆ BGMI ನಡೀತೈತೆ, ಮತ್ತು ತುಂಬ ಫ್ರೀ ಗೇಮ್ಸ್ ಇದ್ದಾವೆ. ಅದನ್ನ ಬಿಟ್ಟರೆ AVGC ಅವರು ಬಂದಿದ್ದಾರೆ. ಅವ್ರ ಗೇಮ್ಸ್ ತೋರಿಸ್ತಿದ್ದಾರೆ, ಏನು ಅವ್ರು ಪ್ರೊಡಕ್ಷನ್ ಮಾಡಿರೋದು. ಸೊ ಇಟ್ಸ್ ಬಿನ್ ಇಂಟ್ರೆಸ್ಟಿಂಗ್. ಆರ್ ಯು ರೆಡಿ ಟು ಗೇಮ್? ಎಸ್, ಆಬ್ವಿಯಸ್ಲಿ. ಕಂಗ್ರ್ಯಾಚುಲೇಷನ್ಸ್, ಬೆಸ್ಟ್ ಆಫ್ ಲಕ್. ಹೌ ಇನ್ಫಿನಿಕ್ಸ್ is supporting gamers and players? For now, what I'm seeing, Infinix product line is pretty good. The new flagship mobiles are pretty good. The GT6 also, because of that, I feel that the gamers on the budget end also can find their pace and get into the gaming industry easily. I feel Infinix is doing pretty good job getting their product lines out here. Which model do you like in Infinix? ಇವರ ಇಂಟ್ರೋ ಆದ್ಮೇಲೆ ಇನ್ನೂ ತುಂಬಾ ಗೇಮ್ಸ್ ಇದೆ ಅಂತ ಗೊತ್ತಾಯ್ತು. ಅದಕ್ಕೆ ಅದ್ರ ಕಡೆ ಹೋದ್ವಿ. ಗೇಮಿಂಗ್ ಅಂದ್ರೆ ಬರೀ ಮೊಬೈಲ್ ನಲ್ಲಿ, PC-ಯಲ್ಲಿ, TV-ಯಲ್ಲಿ ಆಡೋದಲ್ಲ. ಬನ್ನಿ, ನಮ್ಮ ಟ್ರೆಡಿಷನಲ್ ಗೇಮಿಂಗ್ ಕೂಡ ಇದೆ, ನೋಡೋಣ. ಇದು ನಮ್ಮ ಟ್ರೆಡಿಷನಲ್ ಗೇಮು. ಇದನ್ನ ಪಗಡೆ ಆಟ ಅಂತ ಕರೀತಾರೆ. ಬನ್ನಿ. ಇದನ್ನ ಅಳಿಗುಳಿ ಮನೆ ಅಂತಾನೂ ಕರೀತಾರೆ. ಬನ್ನಿ, ಇನ್ನೊಂದು ಗೇಮ್ ಇದೆ. 5 ಕಲ್ಲು ಇಟ್ಬಿಟ್ಟು ಎಸೆಯುವಂಥದ್ದು. ಆನೆ ಕಲ್ಲು ನೋಡಿ, ಗೆಸ್ಟ್ ಬಂದಿದ್ದಾರೆ. ಇವ್ರು ಕೂಡ ಆಡ್ತಾ ಇದ್ದಾರೆ ಮಗು ಜೊತೆ. ಆಟ ಬುಗುರಿ ಆಟ ಅಂದ್ರೆ ಬರೀ 80s 90s ಹುಡುಗರಿಗೆ ಮಾತ್ರ ಗೊತ್ತಿತ್ತು. ಆದ್ರೆ ನೋಡಿ, 20s ಹುಡುಗರು ಕೂಡ ಈಗ ಬುಗುರಿ ಆಡ್ತಾ ಇದಾರೆ. ಈಗ ನಮ್ಮವರೊಬ್ರು ಆಡ್ತಾ ಇದಾರೆ, ನೋಡೋಣ ಹೇಗ್ ತಿರುಗುತ್ತೆ ಅಂತ. ಕಮಾನ್, ರೈಟ್, ಗ್ರೇಟ್. ಕೈಲಿ ಇಟ್ಕೊಳ್ಳಿ, ಫುಲ್ ತಗೋ ನೀಟಾಗಿ. ಓ ಗ್ರೇಟ್, ಲೆಟ್ ಗುಡ್ ಟ್ರೈ. ಈಗ ಟ್ರೆಡಿಷನಲ್ ಗೇಮ್ ಆಯ್ತು. ಬನ್ನಿ, ಈಗ ಮೆಂಟಲಿ ಮತ್ತು ಫಿಸಿಕಲಿ ಗೇಮ್ ಮಾಡ್ತಾ ಇದ್ದಾರೆ, ನೋಡೋಣ. ಬ್ರದರ್, ಈ ಗೇಮ್ ಏನು? ಈ ಗೇಮ್ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ. ಗೇಮ್ ಹೆಸರು XYX ಅಂತ. 4 ಕಾಲಮ್ ಇರುತ್ತೆ. ಓಕೆ. ಒಬ್ರು ಪ್ಲೇಯರ್ ಬಂದ್ಬಿಟ್ಟು ಈ ಕಡೆ ಇಕ್ಕಿದ್ರೆ 4 O ಮ್ಯಾಚ್ ಮಾಡಬೇಕು. ಇಲ್ಲ X ಇದ್ರೆ 4 X ಮ್ಯಾಚ್ ಮಾಡಬೇಕು. ಹಾರಿಜಾಂಟಲ್, ವರ್ಟಿಕಲ್, ಸ್ಟ್ರೈಟ್, ಡಯಾಗ್ನಲ್, ಯಾವ ಸೈಡ್ ಆದ್ರೂ ಮ್ಯಾಚ್ ಮಾಡಬೇಕು. ಯಾವ ಸೈಡ್ ಆದ್ರೂ ಪರವಾಗಿಲ್ಲ. ಒಂದೇ ಲೆಟರ್ 4 ಲೆಟರ್ ಬರ್ಬೇಕು. ಈಗ ಆದ್ರೂ ಪರವಾಗಿಲ್ಲ, ಹಾರಿಜಾಂಟಲ್ ಆದ್ರೂ ಪರವಾಗಿಲ್ಲ, ಸ್ಟ್ರೈಟ್ ಆದ್ರೂ, ವರ್ಟಿಕಲ್ ಆದ್ರೂ ಪರವಾಗಿಲ್ಲ. ಗ್ರೇಟ್, ಥ್ಯಾಂಕ್ ಯು. XOX ಆಯ್ತು. ಬನ್ನಿ, ನೆಕ್ಸ್ಟ್ ಗೇಮ್ ಬಗ್ಗೆ ಮಾತಾಡೋಣ. ಬ್ರದರ್, ಈ ಗೇಮ್ ಹೆಸರೇನು? ಇದು ಹೇಗೆ ವರ್ಕ್ ಆಗುತ್ತೆ ಒಂಚೂರು ಎಕ್ಸ್ಪ್ಲೇನ್ ಮಾಡಿ. ಸರ್, ಇದ್ರ ಹೆಸರು ಬ್ಯಾಲೆನ್ಸ್ ದಿ ಬಾಲ್ ವಿತ್ ದಿ ಸ್ಟಿಂಗ್ ಅಂತ. ಓಕೆ. ಸೊ ಈ ಬಾಲ್ ನ ಈ ಪಾತ್ ಅಲ್ಲಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇರಬೇಕು ಯೂಸಿಂಗ್ ದಿ ಸ್ಟಿಂಗ್ಸ್. ಆರೋ ಮಾರ್ಕ್ ಹೇಗಿದೆ ಹಾಗೆ? ಹೌದು. ಓಕೆ. ಈ ತೂತಲ್ಲಿ ಬಿದ್ರೆ ಔಟ್ ಆಗ್ತಾರೆ ಅಂತ. ಓಕೆ, ಗ್ರೇಟ್. ಇದು ಮೈಂಡ್ ಗೇಮು ಮತ್ತೆ ಬ್ಯಾಲೆನ್ಸ್ ಗೇಮ್ ಎರಡು ಆಯ್ತು. ಗುಡ್ ಗೇಮ್, ಥ್ಯಾಂಕ್ಸ್ ಫಾರ್ ಎಕ್ಸ್ಪ್ಲನೇಷನ್. ಬನ್ನಿ ಈಗ ನೆಕ್ಸ್ಟ್ ಗೇಮ್. ಬ್ರದರ್ ಕಮ್ ಹಿಯರ್.
ಈ ಗೇಮ್ ಹೆಸರೇನು, ಇದು ಹೇಗೆ ಆಡ್ತಾರೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ. ಸರ್ ಇವಾಗ ಈ ಬಾಲ್ ಬ್ಯಾಲೆನ್ಸ್ ಮಾಡ್ಬೇಕು ಸರ್. ಈ Okay. ಬಾಲ್ ಬಂದ್ಬಿಟ್ಟು ಕರೆಕ್ಟಿಗೆ ಸ್ಟೆಪ್ ಬೈ ಸ್ಟೆಪ್ ಈ Okay. ಮೂವ್ಮೆಂಟ್ ಬರುತ್ತಲ್ಲ, ಇಲ್ಲಿ ಬಂದು ಸ್ಲೋ ಮಾಡ್ಕೊಬೇಕು. ಸ್ಲೋ Okay. ಮಾಡ್ಕೊಂಡು ಹಂಗೆ ಕೆಳಗಡೆ ಎತ್ಕೊಂಡ್ಬೇಕು. Okay, this ಯಾರು is ಕೆಳಗಡೆ balance. Okay. ಯಾರು ಕೆಳಗಡೆ ಎತ್ಕೊಂಡ್ಬರ್ತಾರೋ ಅವ್ರು win. ಗ್ರೇಟ್. 1 2 3 4 5 6 ಯಾ 7 ಸರ್. 6 ಸರ್. ಓಕೆ, ಗುಡ್ ಮೈಂಡ್ ಗೇಮ್. ನೆಕ್ಸ್ಟ್ ಹೋಗೋಣ. ಮತ್ತೆ ಇವರ ಸಿಕ್ಕಿದ್ರೆ ಬ್ರದರ್, ಈ ಗೇಮ್ ಹೆಸರೇನು, ಇದು ಹೇಗೆ ಪ್ಲೇ ಮಾಡ್ತಾರೆ ಹೇಳಿ, ಒಂಚೂರು ಎಕ್ಸ್ಪ್ಲೇನ್ ಮಾಡಿ. ಸರ್ ಇದ್ರ ಹೆಸರು ಬ್ಲಾಕ್ ದ ಬ್ಯಾಲೆನ್ಸ್ ಅಂತ ಹೇಳಿ. ಓಕೆ, ಬ್ಲಾಕ್ ದ ಬ್ಯಾಲೆನ್ಸ್. ಹೌದು ಸರ್. ಏನಂದ್ರೆ 2 ಪ್ಲೇಯರ್ ಗೇಮು. Okay. ಈ ಕಡೆ ಬ್ಲಾಕ್ಸ್ ಪ್ಲೇಸ್ ಮಾಡ್ಬೇಕು. ಇವ್ರು ಪ್ಲೇಸ್ ಮಾಡ್ಬೇಕಾದ್ರೆ ಅದು ಬ್ಯಾಲೆನ್ಸ್ ಮಾಡ್ತಿರ್ಬೇಕು. ಇವ್ರು Okay. ಪ್ಲೇಸ್ ಮಾಡ್ಬೇಕಾದ್ರೆ ಇವ್ರು ಬಿದ್ರೆ, ಬ್ಲಾಕ್ ಬಿದ್ರೆ ಇವ್ರು ಔಟ್ ಅಂತ. ಓಕೆ ಓಕೆ, ಯಾರು ಲಾಸ್ಟ್ ವರ್ಗು ಹೌದು, ಯಾರು ಲಾಸ್ಟ್ ವರ್ಗು ಬ್ಲಾಕ್ಸ್ ಇರುತ್ತೋ ಅವ್ರು ಬ್ಯಾಲೆನ್ಸ್ ಗೇಮ್. ಹೌದು ಸರ್. ಗುಡ್ ಗೇಮ್, ಥ್ಯಾಂಕ್ ಯು. 4-5 ಹೆಸರು ಗೇಮ್ಸ್ ಅನ್ನು ಕೇಳ್ಕೊಂಡು ಆಮೇಲೆ ಮುಂದೆ ಹೋದಾಗ ಇನ್ನೂ ತುಂಬಾ ಗೇಮ್ಸ್ ಇತ್ತು. ಆಮೇಲೆ ವಿಡಿಯೋ ಗೇಮ್ ಕಡೆ ಹೋದ್ವಿ. ವಿಡಿಯೋ ಗೇಮ್ ನಡೀತಾ ಇದೆ, ಇದು ಏನು ಅಂತ ತಿಳ್ಕೊಳ್ಳೋಣ ಬನ್ನಿ. ಬ್ರದರ್, ಏನ್ ನಿಮ್ಮ ಹೆಸರು? ಸರ್ ನಮ್ಮ ಹೆಸರು ಕುಪೇಂದ್ರ ಅಂತ. ಉಪೇಂದ್ರ, ಈ ಗೇಮ್ ಏನ್ ಮಾಡ್ತಾ ಇದ್ದಾರೆ, ಏನ್ ಗೇಮ್ ಹೆಸರು ಏನಿದೆ? ಸರ್ ಇವರು ಈಗ ಟೆಕ್ಕನ್ ಆಡ್ತಿದ್ದಾರೆ. Okay. ಫೈಟಿಂಗ್ ಗೇಮು. ಓಕೆ ನಾವು ಆ ಕಡೆ ನೋಡ್ಬೋದು. Okay. ಅವರು ರೇಸಿಂಗ್ ಗೇಮ್ ಆಡ್ತಿದ್ದಾರೆ. Racing game. F1 ರೇಸಿಂಗ್ ಗೇಮ್ ಆಡ್ತಿದ್ದಾರೆ. ಓಕೆ, ದೇ ಆರ್ ಎಂಜಾಯಿಂಗ್. ಗ್ರೇಟ್. ಬ್ರದರ್, ಏನ್ ಗೇಮ್ ಇದು? ಈ ಗೇಮ್ ಹೆಸರೇನು? ರಿಫ್ಲೆಕ್ಸ್. ನಾನು ಆಡ್ಬೋದಾ? ಆಡಿ. ಎರಡು ಕಡೆನೂ ನೋಡಿ. ಓ ಶಟ್. ಓ. ಆಮೇಲೆ ಫಿಸಿಕಲ್ ಚಾಲೆಂಜ್ ಗೇಮ್ಸ್ ಕಡೆ ಹೋದ್ವಿ. ಬನ್ನಿ ಈಗ ಕ್ಯಾಶುವಲ್ ಗೇಮ್ ಕೊಂಡ್ರಿಗೆ ಹೋಗೋಣ. ಈ ಗೇಮ್ ನೋಡ್ಬೋದು. ಈ ಗೇಮ್ ಹೆಸರೇನಂದ್ರೆ? ಸಾರಿ, ಗೇಮ್ ನೇಮ್ ಜಿಂಗಾ ನೇಮ್. ಲೂಡೋ ಆಡ್ತಾ ಇದ್ದಾರೆ ನೋಡಿ, ಚೆಸ್ ಆಡ್ತಾ ಇದ್ದಾರೆ ನೋಡಿ. ಎರಡು ಕಡೆ ಕ್ಯಾರಮ್ ಆಡ್ತಾ ಇದ್ದಾರೆ ನೋಡಿ. ಕ್ಯಾಶುವಲ್ ಗೇಮ್ಸ್ ಆದ್ಮೇಲೆ PC ಬಿಲ್ಡ್ ಮಾಡೋ ಕಡೆ ಹೋದ್ವಿ. ಇಲ್ಲಿ PC ಬಿಲ್ಡ್ ಮಾಡ್ತಾ ಇದ್ದಾರೆ. ಗೇಮಿಂಗ್ ಯಾವ್ದು ಇದೆ, ಎಡಿಟಿಂಗ್ ಯಾವ್ದು ಚೆನ್ನಾಗಿದೆ, ಬನ್ನಿ ಕೇಳೋಣ. ಹಾಯ್ sir. I required gaming and editing PC. Can you explain me? Okay, so we will start from editing first. So this is a Cooler Master's new editing PC. Okay. The main highlight of this PC is the case. Okay. The case is Masterframe 600. Okay. It is a completely customizable case. You can customize it the way you want. Okay. For example, if you want, the traditional cases are like the power supply shroud is at the bottom. Okay. But if you want the power supply shroud to be at the top, you can do it. You Okay. can customize. Most of the people don't like the GPUs to be straight. Okay. They like vertical GPUs. Vertical also we can change. You can do vertical also. You can do a inverted GPU also. Thing. Okay. Means ulta bhi kar sakte ho. Okay. ऐसा है. So also talking about the configuration of this, it is coming with i9 285K. Okay. The top end processors in Intel. Okay. Also, to cool this heavy processor, you need a good cooler. So Cooler Master is with their Atmos 360. Okay. Also, this is the first gen Atmos. We are coming up with a new gen Atmos. This is Cooler Master Atmos 360 LCD screen. Okay. You have a LCD screen on this. Okay. This is the second gen Atmos. This is the first gen. First gen Atmos. Okay. So talking about this case is completely built with aluminium. Aluminum. Yes. Okay. So the reason we build it in aluminium is because to reduce its weight. Okay, this is weightless. You can say as compared to the other cases, PC, you can say Okay. it's light. You And- can carry it. Okay, aluminum build quality is very good. Yes, its build quality is very good. Also, it reduces the weight. Main thing, if you build a PC, screws are the main headache. Okay, for this no screws. No, for this no screws. You can see, you can just remove this panel. Okay. It is completely made of. It is completely magnetic connected. This is magnetic connected. The Oh, great. glass is magnet. See over here, these are magnets, Okay, these are magnets. and it is coming with the anti-fall technology. See, Okay. if most of the cabinets break while removing the glass breaks. Okay. But if you are a newbie and you remove the glass won't break as it is holded from the down. So Oh, that's it. it's magnet. Yes, you can clean this case easily as the panels are very easily to remove. Okay. Finished. That's it.
The power supply which we have used in this, it is Cooler Master 1000 watt power supply, which is very good for the graphic cards like 5070 Ti. Okay. The graphic cards over here is 5070 Ti. 5070. Yes, you can edit up to 2K videos in this PC. 2K videos we Yes. can edit easily. Easily. The price of this whole PC, it's currently like 2.5K to 3 lakhs, Okay. depending how you are upgrading your PC. Oh, okay. How I This, upgrade? yeah, this is completely for video editing, and for gaming, I can say you can see this PC. Okay. This is Asus gaming PC. Yeah, this is completely made for gaming. The costing of this PC is around 2 lakhs to 2.5 lakhs. It ranges up to how you upgrade your SSD, your RAM, your graphic card. Okay. Depend upon our upgrade RAM. Right. The main processor over here we are using is 14700K. 14700K. Intel's i7 14700K processor. Okay. To cool this processor, we have used our new cooler, which is Core 2, Cooler Master ML360 Core 2 cooler. Okay. The main highlight of this cooler, you can see the infinity mirror design. Okay. It enhances the look of the cooler. Okay. You can see that it is looking like the illusion. Yes. So this pump head, it's very good. It attracts the budget gamers Okay. who are planning something unique to their PC. So it is a 360 cooler. It is the best cooler I can say you get under the price of 8,000 to 9,000 rupees. Okay. Also talking about the motherboard, it's B760 motherboard. Okay. The RAMs which are is 16x2. Okay. Talking about the graphic card, as it is a demo PC, we are using the 40 series. You can go up to 50 series. can update also. Yes, you can update 50 series. The power supply which we are using is 850 watts Cooler Master power supply. And the cabinet is same. Same. Yes. Same build quality. The same build quality, everything is same. Same. It is built of aluminium. Aluminum. It is the same. Same. As it is a demo unit, you can see the RGB fans. But when you buy the actual cabinet, there are 3 fans non-RGB. Okay. This case is completely non-RGB to enhance the workload of the video editors, because video editors doesn't need this RGB thing. Yes. So they need to concentrate in their Editing works. So it is a completely non-RGB PC. Okay. Also talking about the fans over here, you can see it comes with 4 configurations, 3 at the front, 1 at the back. 4. Yeah. Okay. So this is the complete gaming setup. It comes at the price of 2.5. 2 lakh, 2.5 lakhs. Yes. How we update, price will increase. Yes. As soon as you update the processors and the graphic cards, the prices will increase. Okay. I will show you one best thing which Cooler Master is giving you. Come, please come. This is our Encore series. Encore series. Yes, it is basically made for the budget gamers and the people who have very less space. Oh, in their less home. space like Bangalore, Mumbai. Right. Okay. So it is a compact PC. The components which you get in Encore is firstly the case, which is a small form factor case. Later you get the power supply. Okay. The power supply is inside it. It is an 850 watt SFX power supply. Okay. Also you get a liquid cooler. Okay. This liquid cooler is capable to control 14600 up to the processors 14600K Okay. to 14700K, and latest Core Ultra processors also. Okay. We can update also. You can upgrade up to however you can. Also this PC supports the full size graphic cards. Okay. Majority SFX PCs, small form factor PCs, supports mobile graphic cards. Yes. But in this case, it supports the full ATX graphic cards, which is built for the PCs. Okay. Full person. Yeah. It is my build quality. You can see the build quality. You only tell us how is the build quality, sir. Aluminum. Am I right? Right. Build quality is very good. ತುಂಬಾ ಚೆನ್ನಾಗಿದೆ. And these brands come under cooling PCs. Yeah, this brand comes Cooling under Masters. Cooler Master. Cooler Master. ಈ brand ಹೆಸರು Cooler Master. I will ask you one thing, sir. What do you think its price will be? It will be around 60,000, 70,000, 80,000. No, sir. It's completely the half of this. If you buy this Encore set, in this Encore set you get the cabinet, you get the liquid cooler, you get the power supply. Okay. This all thing is under 30,000 rupees. 30,000 with very good build quality with Yes. aluminum. Yes. We can check the weight. Yes, you can check the weight. You can carry it along with wherever you go. Okay.
ನೈಸ್ ಮೀಟಿಂಗ್ ಯು. Thank you, ಥ್ಯಾಂಕ್ಸ್ ಫಾರ್ sir. ಎಕ್ಸ್ಪ್ಲನೇಷನ್. Thank you. ಆನಂತರ ಆಡಿಯೋಟೋರಿಯಂನ ಫುಲ್ ಒಂದು ರೌಂಡ್ ಹಾಕಿದ್ವಿ. ಎಲ್ಲ ನೋಡೋಷ್ಟರಲ್ಲಿ ಇನ್ಫಿನಿಕ್ಸ್ GT30 BGMನ ಫಸ್ಟ್ ರೌಂಡ್ ಆಗಿತ್ತು. ಫಸ್ಟ್ ರೌಂಡ್ ವಿನ್ನರ್ನ ಇಂಟರ್ವ್ಯೂ ಮಾಡಿದೆ. ಈಗ ನಾವು ಇನ್ಫಿನಿಕ್ಸ್ ಗೇಮಿಂಗ್ ಹಬ್ಬ ಅಲ್ಲಿ ಇದೀವಿ. ಈಗ ಅಲ್ಲಿ 8 ರೌಂಡ್ಸ್ ಗೇಮಿಂಗ್ ನಡೀತಾ ಇದೆ. ಅದರಲ್ಲಿ ಫಸ್ಟ್ ರೌಂಡ್ ವಿನ್ನರ್ ನನ್ನ ಜೊತೆಗಿದ್ದಾರೆ. ಸರ್ ಏನ್ ತಮ್ಮ ಹೆಸರು? ದರ್ಶನ್ ಅಂತ. ದರ್ಶನ್, ಕಂಗ್ರಾಚುಲೇಷನ್ ಫಸ್ಟ್ ರೌಂಡ್ ವಿನ್ನರ್. ಇನ್ನ 7 ರೌಂಡ್ ಬಾಕಿ ಇದೆ, ಕರೆಕ್ಟ್ ಅಲ್ವಾ? ಆ 7 ರೌಂಡ್ ಅಲ್ಲಿ ಯಾರು ಗೆಲ್ತಾರೆ ಈಸ್ ದ ಫಸ್ಟ್ ವಿನ್ನರ್. ಈಗ ಫಸ್ಟ್ ಗೇಮಿಂಗ್ ಎಕ್ಸ್ಪೀರಿಯನ್ಸ್, ಫಸ್ಟ್ ರೌಂಡ್ ಅಲ್ಲಿ ನಿಮ್ಮ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀರಾ? ಹೇಳ್ಬೇಕಂದ್ರೆ ನನ್ನ ಮೊಬೈಲ್ ಫೋನ್ ಆ್ಯಕ್ಚುಲಿ ಐಫೋನ್ ಯೂಸ್ ಮಾಡೋದು. ಓಕೆ. ಆ್ಯಂಡ್ರಾಯ್ಡಲ್ಲಿ ಅದು ಸ್ವಲ್ಪ ಸೆಟ್ ಆಗ್ತಾ ಇಲ್ಲ. ಇದು ಆ್ಯಕ್ಚುಲಿ ತುಂಬ ಈಸಿಯಾಗಿ ಸೆಟ್ ಆಗಿದೆ. ಯಾವ ಫೋನ್ ಆಡಿದ್ರೆ ನೀವು? ಇನ್ಫಿನಿಕ್ಸ್. ಯಾವ ಸೀರೀಸ್ ಕೊಟ್ಟಿದ್ರು ನಿಮಗೆ? G30 Pro. ಓಕೆ, ಗ್ರೇಟ್. ಓಕೆ. ಅದು ತುಂಬ ಲ್ಯಾಗ್ ಆಗುತ್ತೆ ಅನ್ಕೊಂಡಿದ್ದೆ. ಓಕೆ. ಆದರೆ ಪ್ರೈಸ್ ರೇಂಜ್ ತಕ್ಕಂಗೆ ಅದು ಗೇಮಿಂಗ್ ಫೋನೇ ಇದೆ. ಚೆನ್ನಾಗಿ. ಹೌ ವಾಸ್ ಯುವರ್ ಎಕ್ಸ್ಪೀರಿಯನ್ಸ್ ಗೇಮ್ ಮಾಡ್ಲಿಕ್ಕೆ? ನಿಮ್ಗೆ ಏನು ಹೆಲ್ಪ್ ಆಯ್ತು? ತುಂಬ ಸ್ಮೂತ್ ಇದೆ. ಸ್ಮೂತ್ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಇತ್ತು. ತುಂಬ ಇದೆ. ಓಕೆ. ಇನ್ಫಿನಿಕ್ಸ್ ಇಂದ ಮ್ಯಾಥ್ಯೂ ಅವರು ಇದ್ದಾರೆ, ಬರ್ಬೋದು ಇಲ್ಲಿ. ಬನ್ನಿ ಸರ್. Congratulations. Thank you. So how was your experience on playing in GT series in the tournament? Very good it was actually. I didn't expect so much smoothness in the phone. Okay. What is the extra features you feel in the Infinix GT30 Pro when you are playing? They've given the extra performance mode which helped me a lot. The trigger and all. Okay. And the performance mode also helped me a lot in the last zone. Okay. Which gave me a slight advantage on playing. Okay. How much time it was the tournament for? Total tournament is half an hour. Timings. It was like it went on for like 30 minutes probably. 30 minutes. Whole 30 minutes, yeah. Okay. So overall GT30 Pro which helped you in winning for the tournament. Yeah, very much. Nice to hear that. Thank you. ಥ್ಯಾಂಕ್ ಯು. ಈಗ ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಗ್ತಾ ಇದೆ ಗೇಮಿಂಗ್. ಬನ್ನಿ ನೋಡೋಣ. ಫೋನ್ಸ್ ಎಲ್ಲ ರೆಡಿ ಇದೆ ಗೇಮಿಂಗ್ಸ್ಗೆ. ಪ್ಲೇಯರ್ ಕೂಡ ರೆಡಿ ಇದ್ದಾರೆ. ಸ್ವಂತ ಫ್ಯಾನ್ಸ್ ಕೂಡ ತಂದಿದ್ದಾರೆ ಕೂಲಿಂಗ್ಗೆ. ಗೇಮ್ಸ್ ಆಡೋರ್ಗೆ GT30 Pro ಆಡ್ಲಿಕ್ಕೆ ಕೊಡ್ತಾ ಇದ್ದಾರೆ, ಗೇಮಿಂಗ್ ಎಕ್ಸ್ಪೀರಿಯನ್ಸ್ನ ಫೀಲ್ ಮಾಡಲಿಕ್ಕೆ. ಬನ್ನಿ. ಈಗ ನೋಡ್ಬೋದು ಗೇಮರ್ಸ್ ಎಲ್ಲ ರೆಡಿ ಇದ್ದಾರೆ ಪ್ಲೇ ಆಡ್ಲಿಕ್ಕೆ. ಎಲ್ಲ ಒಳಗೆ ಬರ್ತಾ ಇದ್ದಾರೆ. ಟೋಟಲಿ 8 ರೌಂಡ್ಸ್ ಇದೆ. 1 ರೌಂಡ್ ಆಗಿದೆ, ಇನ್ನು 7 ರೌಂಡ್ ಬಾಕಿ ಇದೆ. ಇದು ಶನಿವಾರ ಭಾನುವಾರ 2 ದಿನ ನಡೀತಾ ಇದೆ. ನೀವು ಏನಾದರೂ ಆಡಬೇಕು ಅಂದರೆ ನೆಕ್ಸ್ಟ್ ಇಯರ್ ಟ್ರೈ ಮಾಡಿ, ಯಾಕಂದರೆ ಈ ಏನಾದ್ರು ಚಾನ್ಸ್ ಇಲ್ಲ ನಿಮಗೆ. ಎಲ್ಲ ಪ್ಲೇಯರ್ಸ್ ಒಳಗೆ ಬರ್ತಾ ಇದ್ರು, ಅದಕ್ಕೆ ನಾವು ಅವರಿಗೆ ಜಾಗ ಬಿಟ್ಕೊಡ್ಬೇಕಾಯಿತು. ಅದಕ್ಕೆ ಆಚೆ ಹೋದ್ವಿ. ನೀವು ಸಹ ನೋಡ್ಬೋದು ಒಳಗಡೆ ಪ್ಲೇಯರ್ಸ್ ಬರ್ತಾ ಇದ್ರು. ಈಗ ಒಂದು ಗ್ರೂಪ್ ಇಲ್ಲಿದೆ. ಇಲ್ಲಿ ಇನ್ಫಿನಿಕ್ಸ್ ಗೇಮಿಂಗ್ ಹಬ್ಬಗೆ ಗೇಮ್ ಆಡ್ಲಿಕ್ಕೆ ಬಂದಿದ್ದಾರೆ. ಬನ್ನಿ ನೋಡೋಣ, ಕೇಳೋಣ. ಬ್ರೋ, ಏನ್ ನಿಮ್ಮ ಹೆಸರು? ಎಲ್ಲಿಂದ ಬಂದಿದ್ದೀರಾ? ನಾನು ಶಶಾಂಕ್ ಅಂತ. ಓಕೆ. ಮದ್ದೂರಿಂದ ಬಂದಿದ್ದೀನಿ. ಮದ್ದೂರಿಂದ ಬಂದಿದ್ದೀರಾ? ಗ್ರೇಟ್. ತಮ್ಮ ಹೆಸರೇನು? ಭರತ್ ಅಂತ. ಎಷ್ಟು ಜನ ಇದ್ದೀರಾ ನೀವು ಗೇಮ್ ಆಡ್ಲಿಕ್ಕೆ? ಗ್ರೂಪ್ ಗೇಮ್ ಆಡ್ಲಿಕ್ಕೆ ಬಂದಿದ್ದೀರಾ, ಸೋಲೋ ಆಡ್ಲಿಕ್ಕೆ ಬಂದಿದ್ದೀರಾ? ಎರಡೂ ಆಡ್ತಿದೆ. ಎರಡು ಆಡ್ತೀರಾ? ಈಗ ನೆಕ್ಸ್ಟ್ ಸೋಲೋ ಆಗ್ತದೆ, ಅದ್ರ ನಂತರ ಗ್ರೂಪ್ ಆಗ್ತದೆ. ಸೋಲೋ ಆಡ್ತಿದ್ದೀರಾ ನೆಕ್ಸ್ಟ್? ಹೌದು. ಓಕೆ. ನಿಮ್ಗೆ ಹೆಂಗ್ ಗೊತ್ತಾಯ್ತು ಇಲ್ಲಿ ಈ ತರ ಗೇಮಿಂಗ್ ಹಬ್ಬ ನಡೀತಾ ಇದೆ ಅಂತ? ಅಂದ್ರೆ ಕಂಟೆಂಟ್ ಕ್ರಿಯೇಟರ್ಸ್ಗಳು ನಮ್ಗೆ ತುಂಬಾ ಪರಿಚಯ ಇದ್ದಾರೆ. ಓಕೆ. ಗೇಮಿಂಗ್ ಕಂಟೆಂಟ್ ಕ್ರಿಯೇಟರ್ಸ್. ಅದ್ರ ಮುಖಾಂತರ ನಿಮ್ಗೆ ಗೊತ್ತಾಯ್ತು. ಎಷ್ಟು ವರ್ಷದಿಂದ ಗೇಮ್ ಆಡ್ತಾ ಇದ್ದೀರಾ? ಒಂದು 8 ಇಯರ್ಸ್. 8 ಇಯರ್ಸ್ ಆಡ್ತಾ ಇದ್ದೀರಾ. ಈ ಮ್ಯಾಚ್ ಗೆಲ್ಲಿ, ನೆಕ್ಸ್ಟ್ ಮ್ಯಾಚ್ ಗೆಲ್ಲಿ. ವಿಶಸ್ ನಮ್ಮ ಕಡೆ ಟೆಕ್ ಪ್ರೋ ಕನ್ನಡದಿಂದ ವಿಶಸ್ ಇರುತ್ತೆ. ಆಲ್ ದಿ ಬೆಸ್ಟ್ ಎಲ್ಲಾರ್ಗು. ಥ್ಯಾಂಕ್ ಯು, ಬಾಯ್. ಈ ಥರ ಗೇಮಿಂಗ್ ಇವೆಂಟ್ಸ್ ಇತ್ತು ಅಂದರೆ ನಮ್ಮ ಚಾನಲ್ನಲ್ಲಿ ಮೊದಲೇ ಅಪ್ಡೇಟ್ ಮಾಡಿರ್ತೀವಿ. ನೀವು ನಮ್ಮ ಟೆಕ್ ಪ್ರೋ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು.